Hello everyone, this is Manasa BT. Welcome to my channel Make It Happen. KPSC ಮೈನ್ ಸೀರೀಸ್ ಮಾಡ್ತಿದ್ವಿ. ಇದರಲ್ಲಿ 7th ಯೂನಿಟ್ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ 4th ಯೂನಿಟ್ ನೋಡೋಣ, ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿ. ಸೊ ಇನಿಷಿಯೇಟಿವ್ಸ್ ನೋಡೋಕ್ಕೂ ಮುಂಚೆ ನಿಮಗೆ ಬಯೋಟೆಕ್ನಾಲಜಿ ಕಾನ್ಸೆಪ್ಟ್ಸ್ ಸ್ವಲ್ಪ ಗೊತ್ತಿರಬೇಕು, ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಫಸ್ಟ್ ಬಯೋಟೆಕ್ನಾಲಜಿ ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ ಬಯೋ ಮತ್ತು ಟೆಕ್ನಾಲಜಿ ಅಲ್ವಾ. ಸೊ ಇಲ್ಲಿ ಬಯಾಲಜಿ ಫೀಲ್ಡಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಅಂದರೆ ಯಾವ ಥರ ಅಂದರೆ ಎಂಜಿನಿಯರಿಂಗ್, ಸೈಂಟಿಫಿಕ್ ಆಗಿ ಎಂಜಿನಿಯರಿಂಗ್ ಮಾಡಿ ಏನಾದರೂ ಮೆಟೀರಿಯಲ್ಸ್ನ ಮಾಡಿಫೈ ಮಾಡೋದು, ಅಥವಾ ಅದರಿಂದ ಫಂಕ್ಷನ್ ಏನಾದರೂ ಜಾಸ್ತಿ ಫಂಕ್ಷನ್ ಆಗೋ ಥರ ಮಾಡೋದು. ಸೊ ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ಸ್ ನೀವು ನೋಡ್ಬೋದು. ಜೆನೆಟಿಕ್ ಎಂಜಿನಿಯರಿಂಗ್ ಮಾಡಿರೋ ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ನೋಡ್ತೀವಿ. ಸೊ ಇದೇ ಬಯೋಟೆಕ್ನಾಲಜಿ. ಈ ಬಯೋಟೆಕ್ನಾಲಜಿಯಲ್ಲಿ ಇಲ್ಲಿ ಸಿಲೆಬಸ್ ನೋಡೋದಾದ್ರೆ ಅಪ್ಲಿಕೇಶನ್ ಆಫ್ ಜೆನೆಟಿಕ್ ಎಂಜಿನಿಯರಿಂಗ್, ಸ್ಟೆಮ್ ಸೆಲ್ ರಿಸರ್ಚ್, ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತೆಲ್ಲ. ಸೊ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ DNA, RNA ಮತ್ತು ಜೀನ್ಸ್ ಅಂದರೆ ಏನು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ನಾವು DNA ಅಂದರೆ ಏನು ಅಂತ ನೋಡೋಣ. ಸೊ ಇದು ಫುಲ್ ಫಾರ್ಮ್ ಏನು ಅಂದರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. ಸೊ ಇದೊಂದು ಆರ್ಗ್ಯಾನಿಕ್ ಕೆಮಿಕಲ್, ಇದು ಕೆಮಿಕಲ್ ಕಾಂಪೌಂಡ್. ಸೊ ಇದೇನಾಗುತ್ತೆ ಅಂತಂದರೆ ಇದರಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನ್ ಇರುತ್ತೆ. ಮತ್ತು ಇದು ಯಾವ ಥರ ಅಂದರೆ ಇದು ಹೆರಿಡಿಟರಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಪೇರೆಂಟ್ಸಿಂದ ನೆಕ್ಸ್ಟ್ ನ್ಯೂ ಬಾರ್ನ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಇದು ಮೇಯ್ನಾಗಿ ಎಲ್ಲ ಆರ್ಗ್ಯಾನಿಸಮ್ಸಲ್ಲೂ ಕಾಣಿಸುತ್ತೆ, ಇದು ಸಿಗುತ್ತೆ ನಮ್ಗೆ ನೋಡೋಕ್ಕೆ. ಅಂದರೆ ಯುಕ್ಯಾರಿಯೋಟ್ಸ್ ಆಗಿರ್ಬೋದು, ಪ್ರೊಕ್ಯಾರಿಯೋಟ್ಸ್ ಆಗ್ಬೋದು, ಮತ್ತು ವೈರಸ್. ಸೊ ಈ ಥರದ್ರಲ್ಲೆಲ್ಲ ನೋಡ್ಬೋದು. ಇದೆಲ್ಲ ಜೆನೆಟಿಕ್ ಮೆಟೀರಿಯಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈ DNA ಕೀ ಪಾರ್ಟ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಜೀನ್ಸ್ ಹೆರಿಡಿಟಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ. ಸೊ ಇಲ್ಲಿ DNA ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಲ್ವಾ. ಸೊ ಇದು ಏನ್ರಿಂದ ಮೇಡಪ್ ಆಫ್ ಆಗಿದೆ, ಏನೇನಿದೆ ಇದರಲ್ಲಿ ಅಂತ ನೋಡೋಣ. ಇದು ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ ಇದರಲ್ಲಿ. ಸೊ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳಿದ್ರೆ ಮೇಯ್ನಾಗಿ ಇದರಲ್ಲಿ ಬ್ಯಾಕ್ ಬೋನ್ ಇದೆ ಇದರಲ್ಲಿ, ಮತ್ತು ಆ ಬ್ಯಾಕ್ ಬೋನ್ಗೆ ನೈಟ್ರೋಜಿನಸ್ ಬೇಸಸ್ ಅಟ್ಯಾಚ್ ಆಗಿರುತ್ತೆ. ಸೊ ಯಾವ ಥರ ಅಂತ ಇವಾಗ ಸ್ಟ್ರಕ್ಚರ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇದು DNA ಅಂತ ಅನ್ಕೊಳ್ಳೋಣ. ಓಕೆ, DNA ಅಂತ. ಸೊ ಇದರಲ್ಲಿ ಇದು ಬ್ಯಾಕ್ ಬೋನ್. ಓಕೆ, ಬ್ಯಾಕ್ ಬೋನ್ ಮತ್ತು ಇಲ್ಲಿ ಈ ಥರ ಅಟ್ಯಾಚ್ ಆಗಿರುತ್ತೆ. ಇದನ್ನ ನಾವು ನೈಟ್ರೋಜಿನಸ್ ಬೇಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಬ್ಯಾಕ್ ಬೋನ್ ಅಂತ ಹೇಳ್ದಲ್ಲ, ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ಇದು ಡಿಆಕ್ಸಿರೈಬೋಸ್ ಮತ್ತು ಫಾಸ್ಫೇಟ್ ಗ್ರೂಪ್ಸ್, ಇದೆರಡು ಬ್ಯಾಕ್ ಬೋನ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಇಲ್ಲಿ ನೈಟ್ರೋಜಿನಸ್ ಬೇಸ್ ಅಂತ ಇದೆಯಲ್ಲ, ಇದರಲ್ಲಿ ಯಾವುದೆಲ್ಲ ಇದೆ ಅಂತ ನೋಡೋದಾದ್ರೆ ಸೈಟೋಸಿನ್, ಗ್ವಾನಿನ್, ಥೈಮಿನ್ ಮತ್ತು ಎಡಿನಿನ್ ಅಂತ. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ನಿಮಗೆ ಗೊತ್ತಿರಬೇಕಾಗಿದ್ದು ಏನು ಅಂದರೆ, ಸೈಟೋಸಿನ್ ಯಾವತ್ತು ಇದು ಗ್ವಾನಿನ್ ಜೊತೆ ಮಾತ್ರ ಅಟ್ಯಾಚ್ ಆಗಿರುತ್ತೆ, ಆ್ಯಂಡ್ ಎಡಿನಿನ್ ತಗೊಳ್ಳೋದಾದರೆ ಥೈಮಿನ್ ಜೊತೆ ಮಾತ್ರ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಈ ಥರ ಇಲ್ಲಿ ನೋಡೋಣ ಈಗ. ಸೊ ಇದು ಸೈಟೋಸಿನ್, ಗ್ವಾನಿನ್ ಆಗಿರ್ಬೋದು, ಎಡಿನಿನ್, ಥೈಮಿನ್, ಮತ್ತೆ ಇದು ಎಡಿನಿನ್, ಥೈಮಿನ್ ಆಗಿರ್ಬೋದು, ಇಲ್ಲಿ ಮತ್ತೆ ಸೈಟೋಸಿನ್, ಗ್ವಾನಿನ್ ಅಥವಾ ಮತ್ತೆ ಇಲ್ಲಿ ಸೈಟೋಸಿನ್, ಗ್ವಾನಿನ್ ಈ ಥರದ್ದು ಆಗಿರ್ಬೋದು. ಆದರೆ ಇಲ್ಲಿ ಸೈಟೋಸಿನ್, ಗ್ವಾನಿನ್ ಇದೆಯಲ್ಲ, ಅಲ್ಲಿ ಬಾಂಡಿಂಗಲ್ಲಿ ಎಡಿನಿನ್ ಅಥವಾ ಥೈಮಿನ್ ಯಾವ್ದಾದ್ರು ಬೇರೆ ಬಂದು ಇಲ್ಲಿ ಈ ಥರ ಬಂದು ಜಾಯ್ನ್ ಆಗೋ ಹಾಗಿಲ್ಲ. ಆ ಥರ ಏನಾದರೂ ಮಿಸ್ ಆಗಾದ್ರೂ ಅದನ್ನು ಮ್ಯೂಟೇಷನ್ ಅಂತ ಕರಿತೀವಿ. ಇಲ್ಲಿ DNA ಮೇಯ್ನಾಗಿ ಇನ್ನೊಂದು ಅಬ್ಸರ್ವ್ ಮಾಡೋದೇನು ಅಂತ ಹೇಳಿದ್ರೆ, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ. ಸೊ ಇಲ್ಲೊಂದು ಈ ಥರದೊಂದು ಸ್ಟ್ಯಾಂಡ್ ಇದೆ, ಅದ್ರ ಜೊತೆ ಈ ಥರ ಅದಕ್ಕೆ ಇನ್ನೊಂದು ಬೈಂಡ್ ಆಗ್ತಿದೆ. ಸೊ ಡಬಲ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಕಾನ್ಸೆಪ್ಟ್ RNA ನೋಡೋಣ. ಇದು ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಇದ್ರದ್ದು ಫುಲ್ ಫಾರ್ಮ್. ಇದೇನಂದರೆ ಪಾಲಿಮರಿಕ್ ಮಾಲಿಕ್ಯೂಲ್ ಇದೊಂದು. ಇದು ಎಲ್ಲ ಬಯಾಲಜಿಕಲ್ ಫಂಕ್ಷನ್ಸ್ಗೆ ಎಸೆನ್ಷಿಯಲ್ ಆಗಿದೆ. ಅಂದರೆ ಒಂದು ಟೆಂಪ್ಲೇಟ್ ಥರ ಇದು ಆ್ಯಕ್ಟ್ ಮಾಡುತ್ತೆ. ಪ್ರೋಟೀನ್ ಸಿಂಥಸೈಸ್ ಮಾಡಬೇಕಾದ್ರೆ, DNA ಸಿಂಥಸಿಸ್ ಆಗಬೇಕು ಅಂತ ಹೇಳಿದ್ರೆ ಇದು RNA ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಟೆಂಪ್ಲೇಟ್ ಅಂತ ಏನು ಅಂತ ಹೇಳಿದ್ರೆ,
ಸೊ ಈಗ RNA ಇದು ಸಿಂಗಲ್ ಸ್ಟ್ರಾಂಡ್ ಆಗಿರುತ್ತೆ. ಓಕೆ. DNA ತರ ಡಬಲ್ ಸ್ಟ್ರಾಂಡೆಡ್ ಅಲ್ಲ. ಸೊ ಇದು ಈಗ ಈ ತರ ಸುಮ್ಮನೆ ಈ ತರ ಸಿಂಗಲ್ ಸ್ಟ್ರಾಂಡ್ ಆಗಿರುತ್ತೆ. ಸೊ ಇದನ್ನ ನಾವು ಸುಮ್ಮನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ಅಂತ ತಗೊಳ್ಳೋದಾದ್ರೆ ಸ್ಟ್ರೈಟ್ ಆಗಿ ಸ್ಟ್ರಾಂಡ್ ತಗೊಳ್ಳೋಣ. ಸೊ ಇಲ್ಲಿ ಈ ತರ RNA ಇದೆ ಅಂತ ಹೇಳಿದಾಗ ಇದರಲ್ಲೂ ಅಷ್ಟೇ ನೈಟ್ರೋಜನ್ ಬೇಸಸ್ ಇದು ಈ ತರ ಇರುತ್ತೆ, ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಇದು ಸಿಂಗಲ್ ಸ್ಟ್ರಾಂಡ್ ಆಗಿರೋದ್ರಿಂದ DNA ಸಿಂಥಸೈಸ್ ಆಗಬೇಕು ಅಂತ ಹೇಳಿದ್ರೆ ಈ RNAಗೆ ಇನ್ನೊಂದು ಸ್ಟ್ರಾಂಡ್ ಬಂದು ಈ ತರ ಅಟ್ಯಾಚ್ ಆಗಬೇಕು. ಓಕೆ. ಆಗ ಇದು DNA ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಈ ಒಂದು ಸಿಂಗಲ್ ಸ್ಟ್ರಾಂಡ್ ಇದೆಯಲ್ಲ ಅದನ್ನ ನಾವು ಟೆಂಪ್ಲೇಟ್ ಅಂತ ಕರಿತೀವಿ. ಅಂದ್ರೆ ಈಗ ಈ ಟೆಂಪ್ಲೇಟ್ಗೆ ಯಾವ್ದಾದ್ರು ಬೇರೆ ಇನ್ನೊಂದು ಸ್ಟ್ರಾಂಡ್ ಬಂದು ಅಟ್ಯಾಚ್ ಆಗ್ತಿದೆ ಈ ತರ. ಅಟ್ಯಾಚ್ ಆದಾಗ ಇದು ನೆಕ್ಸ್ಟ್ DNA ಆಗಿ ಕನ್ವರ್ಟ್ ಆಗ್ತಿದೆ, ರೈಟ್? ಸೊ ಇದನ್ನ ಟೆಂಪ್ಲೇಟ್ ಅಂತ ಅದಕ್ಕೆ ಕರಿತೀವಿ. ಇಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಎಡೆನಿನ್, ಗುವಾನಿನ್, ಸೈಟೋಸಿನ್ ಎಲ್ಲ ಸೇಮ್. ಇನ್ನೊಂದು ಥೈಮಿನ್ ಇತ್ತು DNA ಅಲ್ಲಿ. ಥೈಮಿನ್ ಬದಲು ಇಲ್ಲಿ ಯುರಾಸಿಲ್ ಅಂತ ಬರುತ್ತೆ. ಓಕೆ. ದೆನ್ ಫಂಕ್ಷನ್ ಇದು ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಟ್ರಾನ್ಸ್ಲೇಷನ್ ಅಲ್ಲಿ. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು, ಟ್ರಾನ್ಸ್ಲೇಷನ್ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಈಗ ಹೇಳ್ದಂಗೆ DNA ಸಿಂಥಸೈಸ್ ಆಗೋದು ಅಂತ ಹೇಳ್ದೆ ಅಲ್ವಾ, ಅದು. ಟ್ರಾನ್ಸ್ಲೇಷನ್ ಅಂದ್ರೆ DNA ಸಿಂಥಸೈಸ್ ಆಗಿರುತ್ತೆ, ಅದರಿಂದ ಮತ್ತೆ ಪ್ರೋಟೀನ್ ಸಿಂಥಸೈಸ್ ಆಗಬೇಕು. ಸೊ ಅದನ್ನ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ. ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಜೆನೆಟಿಕ್ ಅಂತ ಬಂದಾಗ ಇಲ್ಲಿ ಜೀನ್ಸ್ ಬಗ್ಗೆ ಮಾತಾಡ್ತಿರ್ತೀವಿ. ಎಂಜಿನಿಯರಿಂಗ್ ನಿಮಗೆ ಗೊತ್ತು, ಸೈನ್ಸ್ ಒಂದು ಫೀಲ್ಡ್. ಇದರಲ್ಲಿ ಹೇಗೆ ಅಂದ್ರೆ ಕೆಲವೊಂದು ಟೂಲ್ಸ್ನ ತಗೊಂಡು ಇದು ನೆಕ್ಸ್ಟ್ ಏನಾದರೂ ನೆಕ್ಸ್ಟ್ ಏನು ಬೇಕಿರುತ್ತೆ ಅದನ್ನ ಸಿಂಥಸೈಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಬಯಾಲಜಿ ಫೀಲ್ಡಲ್ಲಿ ಎಂಜಿನಿಯರಿಂಗ್ ನಾವು ಈ ಥರ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹೇಗೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತಲ್ಲ ಅದನ್ನ ಮಾಡಿಫಿಕೇಶನ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ. ಈ ಜೆನೆಟಿಕ್ ಮೆಟೀರಿಯಲ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂದ್ರೆ ಜೀನ್ಸ್ ಇಲ್ಲಿ ಇದನ್ನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡಿಫೈ ಮಾಡ್ತಿರೋದು. ಓಕೆ. ಇಲ್ಲಿ ಮೇಯ್ನ್ ಆಗಿ ಜೀನ್ಸ್ ಅಂದ್ರೆ ಏನು ಅಂತ ಚಿಕ್ಕ ಕಾನ್ಸೆಪ್ಟ್, ಅದು ಬೇಗ ನೋಡೋಣ ಏನು ಅಂತ. ಇಲ್ಲಿ ಇದು ಸೆಲ್ ಅಂತ ಅನ್ಕೊಳ್ಳಿ. ಓಕೆ. ಯಾವುದೇ ಆರ್ಗ್ಯಾನಿಸಮ್ದು ಒಂದು ಸೆಲ್ ಅಂತ ತಗೊಳ್ಳೋಣ. ಇದೆ ಸೆಲ್ ಒಳಗೆ ಇದು ಕಾಣಿಸ್ತಿದೆಯಲ್ಲ, ಇದು ನ್ಯೂಕ್ಲಿಯಸ್. ಓಕೆ. ಈ ನ್ಯೂಕ್ಲಿಯಸ್ ಒಳಗಡೆ ಈ ಥರದೊಂದು ಸ್ಟ್ರಕ್ಚರ್ ಇರುತ್ತೆ, ಇದನ್ನ ಕ್ರೋಮೋಸೋಮ್ ಅಂತ ಕರಿತೀವಿ. ಓಕೆ. ಸೊ ಈ ಕ್ರೋಮೋಸೋಮ್ಗಳೇ ಅಟ್ಯಾಚ್ ಆಗಿ ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗಿ ಈ DNA ಫಾರ್ಮೇಶನ್ ಆಗಿರುತ್ತೆ. ಓಕೆ. ಯಾವ ಥರ ಅಂದ್ರೆ ಇಲ್ಲಿ ಇದೆಯಲ್ಲ, ಈ ಪಾರ್ಟ್ ಒಂದು ಈ ಥರ ಈ ಕ್ರೋಮೋಸೋಮ್ಸ್ ಇಲ್ಲಿ ಇರುತ್ತೆ ಈ ಪಾರ್ಟ್ ಅಲ್ಲಿ. ಓಕೆ. ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಅದನ್ನ ನಾವು ಜೀನ್ಸ್ ಅಂತ ಕರಿತೀವಿ. ಓಕೆ. ಈ ಜೀನ್ಸ್ ಇಂದನೇ DNA ಕಂಪ್ಲೀಟ್ ಆಗಿದೆ. ಇಲ್ಲ DNA ಒಂದು ಪಾರ್ಟ್ ಅಲ್ಲಿ ನಮಗೆ ಕ್ರೋಮೋಸೋಮ್ಸ್ ಸಿಗುತ್ತೆ, ಇಲ್ಲ ಜೀನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ನಾವು. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ಈ ಜೀನ್ಸ್ನ ಇಲ್ಲಿ ಇರುತ್ತಲ್ಲ, ಯಾವ್ದಾದ್ರು ಒಂದು ಸಿಂಗಲ್ ಜೀನ್ಸ್ ಆಗಿರ್ಬೋದು ಅಥವಾ ಸೆಟ್ ಆಫ್ ಜೀನ್ಸ್ ಇರ್ಬೋದು, ಮಾಡಿಫೈ ಮಾಡ್ತಾ ಇರಿದ್ದೀವಿ ನಾವು ಅಷ್ಟೇ. ಈಗ ರೀಸೆಂಟ್ ನ್ಯೂಸಲ್ಲೆಲ್ಲ ನೀವು ನೋಡಿರ್ತೀರಲ್ವಾ, ಕ್ರಿಸ್ಪರ್ Cas9 ಈ ಥರದ್ದೊಂದು ಪ್ರೋಟೀನ್ ಅಂತ. ಸೊ ಇಲ್ಲಿ ಇದನ್ನ ಜೀನ್ ಎಡಿಟಿಂಗ್ ಟೂಲ್ ಆಗಿ ಯೂಸ್ ಮಾಡ್ತಿದೀವಿ, ಹೊಸದಾಗಿ ಫೈಂಡ್ ಔಟ್ ಮಾಡಿದ್ದಾರೆ ಅಂತೆಲ್ಲ ಓದಿರ್ತೀರ. ಸೊ ಇದು ಏನು ಆಕ್ಚುಲ್ ಆಗಿ ಇದು ಹೇಗೆ ಇದು ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಜೀನ್ ಎಡಿಟಿಂಗ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತಿದೀವಲ್ವಾ, ಇದ್ರಲ್ಲಿ ಮೇನ್ ಆಗಿ ಕಾಂಪೋನೆಂಟ್ಸ್ ಯಾವ ಥರ ಏನೇನಿದೆ ಅಂತ ಗೊತ್ತು ಮಾಡ್ಕೊಂಡ್ರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ. ಸೊ ಇಲ್ಲಿ ಕಾಂಪೋನೆಂಟ್ಸ್ ಅಲ್ಲಿ ಒಂದು ಗೈಡ್ RNA ಇರುತ್ತೆ. ಸೆಕೆಂಡ್ ಒನ್ ಇದು ಕ್ರಿಸ್ಪರ್ ಅಸೋಸಿಯೇಟೆಡ್ ಪ್ರೋಟೀನ್ 9. ಓಕೆ. Cas9 ಅಂತ ಹೇಳ್ತೀವಲ್ಲ, ಕ್ರಿಸ್ಪರ್ ಅಸೋಸಿಯೇಟೆಡ್ ಪ್ರೋಟೀನ್ 9. ಓಕೆ. ಸೊ ಇದೇನ್ ಮಾಡುತ್ತೆ, ಇದ್ರ ಫಂಕ್ಷನ್ ಏನು, ಹೇಗೆ ಆಕ್ಟ್ ಮಾಡುತ್ತೆ ಅಂತ ನೋಡೋಣ, ಮೆಕ್ಯಾನಿಸಮ್. ಸೊ ಇಲ್ಲಿ ಇದೊಂದು DNA ಸ್ಟ್ರಾಂಡ್ ಅಂತ ಅನ್ಕೊಳ್ಳೋಣ, ಇಲ್ಲ DNA ಸ್ಟ್ರಾಂಡ್ ಅಂತ ಅನ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್
ಇಷ್ಟು ನಮಗೆ ಬೇಕು ಅಂತ ಅನ್ಕೊಳ್ಳೋಣ. ಇದನ್ನೇನಾದ್ರೂ ಮಾಡಿಫೈ ಮಾಡಬೇಕು ಅಥವಾ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು. ಈ ಥರದ್ದೇನೋ ಇರುತ್ತೆ ನಮ್ಮ ಏಮ್. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾನಾಗ್ಲೇ ಹೇಳ್ದೆ ಟೆಂಪ್ಲೇಟ್ ಬೇಕು ಅಂತ, ರೈಟ್? ಸೊ ಟೆಂಪ್ಲೇಟ್ ಅಂತ ಹೇಳಿದ್ರೆ ಎಕ್ಸ್‌ಪ್ಲೇನ್ ಮಾಡಿದೆ ಅಲ್ವಾ? ಸೊ RNAದು ಸಿಂಗಲ್ ಸ್ಟ್ರಾಂಡ್ ಈ ಥರ ಇರುತ್ತೆ RNA. ಸೊ ಇದು ಯಾವುದಾದ್ರೂ DNA ಅಟ್ಯಾಚ್ ಮಾಡೋಕ್ಕಾಗ್ಬೋದು. ಈಗ ನೆಕ್ಸ್ಟ್ ಒಂದು DNA ಸ್ಟ್ರಾಂಡ್ ಸಿಂಥಸೈಸ್ ಮಾಡೋಕ್ಕಾಗ್ಬೋದು. ಸೊ ಅಥವಾ ಯಾವುದಾದ್ರೂ ಸಿಂಗಲ್ RNA ಇರುತ್ತೆ ಮತ್ತೆ ಅದಕ್ಕೋಗಿ ಅಟ್ಯಾಚ್ ಆಗಿ ಡಬಲ್ ಆಗೋದಾಗಿರ್ಬೋದು. ಸೊ ಆ ಥರ ಯೂಸ್ ಆಗುತ್ತೆ ಇದು ಟೆಂಪ್ಲೇಟ್. ಸೊ ಇಲ್ಲಿ ಟೆಂಪ್ಲೇಟ್ ಸ್ಟ್ರಾಂಡ್ ಇರುತ್ತೆ ನೋಡಿ ಇಲ್ಲಿ. ಇದೊಂದು ಸಿಂಗಲ್ ಟೆಂಪ್ಲೇಟ್ ಥರ ಆ್ಯಕ್ಟ್ ಮಾಡ್ತಿದ್ಯಾ? ಸೊ ಅದ್ರ ಜೊತೆ Cas9 ಬರುತ್ತೆ ಇಲ್ಲಿ. ಇಲ್ಲಿ Cas9 ಇರುತ್ತೆ. ಓಕೆ. ಸೊ ಈ Cas9 ಏನ್ ಮಾಡುತ್ತೆ, ಈ ಪ್ರೋಟೀನ್ ಯಾವ ಥರ ಆ್ಯಕ್ಟ್ ಮಾಡ್ತಿದೆ ಇಲ್ಲಿ ಅಂತ ಹೇಳಿದ್ರೆ, ಮಾಲಿಕ್ಯುಲರ್ ಸೀಸರ್ಸ್ ಥರ. ಅಂದ್ರೆ ನಾರ್ಮಲ್ ನಮ್ಮ ಹತ್ರ ಸೀಸರ್ಸ್ ಇರುತ್ತಲ್ಲ ಆ ಥರ ಆ್ಯಕ್ಟ್ ಮಾಡ್ತಿದೆ. ಸೊ ಈ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಕಟ್ ಮಾಡಕ್ ಯೂಸ್ ಮಾಡ್ತೀವಿ. ಓಕೆ. ಅಂದ್ರೆ ನಾವು ನಾರ್ಮಲ್ ಆಗಿ ಮನೇಲೆಲ್ಲ ಸೀಸರ್ಸ್ ಇರುತ್ತಲ್ಲ ಅದನ್ನ ಕಟ್ ಮಾಡಕ್ಕಲ್ವಾ ಯೂಸ್ ಮಾಡ್ತೀವಿ. ಅದೇ ತರ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಬಯಾಲಜಿಕಲ್ ಟರ್ಮ್. ಓಕೆ. ಸೊ ಈ Cas9 ಪ್ರೋಟೀನ್ ನಾವು ಕಟ್ ಮಾಡಕ್ ಯೂಸ್ ಮಾಡ್ತಿದೀವಿ ಇಲ್ಲಿ. ಓಕೆ. ಇಲ್ಲಿ ಮತ್ತೆ ವಾಪಸ್ ನೋಡೋದಾದ್ರೆ ಯಾವ ತರ ಅಂತ ಈಗ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ಸೊ ಇದು RNA ಇದೆಯಾ, ಟೆಂಪ್ಲೇಟ್ ಇದೆ. ಇಲ್ಲಿ Cas9 ಇದೆ. ಸೊ ಈ ಕ್ರಿಸ್ಪರ್ Cas9 ಇದೆ ಅಲ್ಲ ಟೆಕ್ನಾಲಜಿ, ಅದ್ರಲ್ಲಿ ಏನು Cas9 ಅಟ್ಯಾಚ್ ಆಗಿ Cas9ಗೆ ಟೆಂಪ್ಲೇಟ್ RNA ಅಥವಾ ಸಿಂಗಲ್ ಸ್ಟ್ಯಾಂಡರ್ಡ್ RNA ಅಟ್ಯಾಚ್ ಆಗಿದೆ ಇಲ್ಲಿ. ಸೊ ನಮಗೆ ಇದು ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನಾವು ಚೇಂಜ್ ಮಾಡಬೇಕು ಅಂತ ಹೇಳಿದೆ, ಅಥವಾ ಯಾವ್ದಾದ್ರು ಹೊಸದಾಗಿ ಆ್ಯಡ್ ಮಾಡಬೇಕು ಟೆಂಪ್ಲೇಟ್, ರೈಟ್? ಸೊ ಇಲ್ಲೇನ್ ಮಾಡುತ್ತೆ, ಈ RNA ಇಲ್ಲಿದೆಯಲ್ಲ ಅದು ಬಂದು ಯಾವ ಸ್ಟ್ಯಾಂಡ್ ಇದೆಯೋ ಅದನ್ನ ಫಸ್ಟ್ ಹೋಗ್ಬಿಟ್ಟು ರೆಕಗ್ನೈಸ್ ಮಾಡುತ್ತೆ. ಇದೇ ಬೇಕು, ಇಲ್ಲಿ ಇದೇ ಸ್ಟ್ಯಾಂಡ್ ಬೇಕು, ಇದೇ ಥರದ್ದು ನಮ್ಮ ಹತ್ರ ಇದೆ ಅಂತ ಈ ಟೆಂಪ್ಲೇಟ್ ಅಲ್ಲಿ ಇದೆ ಅಂತ ಅಂದಾಗ ಕರೆಕ್ಟ್ ಆಗಿರೋ ಆಪೋಸಿಟ್ ನ್ಯೂಕ್ಲಿಯೋಟೈಡ್ ಇದೆಯಲ್ಲ ಅದಕ್ಕೆ ಹೋಗಿ ಅಟ್ಯಾಚ್ ಆಗ್ಬೇಕದು. ಸೊ ಇಲ್ಲಿದೆ, ಈ ಪರ್ಟಿಕ್ಯುಲರ್ ಸ್ಟ್ಯಾಂಡ್ ಇಲ್ಲಿದೆ ಅಂತ ಹೇಳಿ ಇದು ಐಡೆಂಟಿಫೈ ಮಾಡುತ್ತೆ. ಐಡೆಂಟಿಫೈ ಮಾಡಿದಾಗ Cas9 ಹೋಗ್ಬಿಟ್ಟು ಇಲ್ಲಿ ಕಟ್ ಮಾಡುತ್ತೆ. ಓಕೆ. ಸೊ ಕಟ್ ಮಾಡಿ ಇಷ್ಟನ್ನ ಎಲಿಮಿನೇಟ್ ಮಾಡಿದ್ಮೇಲೆ ಈ ಇಲ್ಲಿ RNA ಇದೆಯಲ್ಲ ಸಿಂಗಲ್ ಸ್ಟ್ಯಾಂಡ್ ಇತ್ತಲ್ಲ, ಈ RNA ಹೋಗಿ ಇಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ ಕಂಪ್ಲೀಟ್ ಆಗಿ. ಓಕೆ. ಸೊ ಇದು CRISPR Cas9 ಇದ್ರದ್ದು ಟೆಕ್ನಾಲಜಿ. ನೆಕ್ಸ್ಟ್ ಜೆನೆಟಿಕ್ ಇಂಜಿನಿಯರಿಂಗ್ದು ಇನ್ನೂ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಸೊ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಇಲ್ಲಿ ಇನ್ನು ಏನಕ್ಕೆ ಈ ಥರ ಮಾಡಿಫೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಹೈ ಇಲ್ಡಿಂಗ್ ಇರ್ಬೋದು, ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಪ್ಲಾಂಟ್ಸ್ ಅಂತ ಇರ್ಬೋದು. ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿದ್ರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋದು. ಓಕೆ. ಬೇಗ ಹಾಳಾಗದೇ ಇರೋ ರೀತಿ ನೋಡ್ಕೊಳಕ್ಕೆ, ಆ್ಯಂಡ್ ಫಾಸ್ಟಾಗಿ ಗ್ರೋತ್ ಇರ್ಬೋದು ಪ್ಲಾಂಟ್ಸ್ದು. ಸೊ ಇದಕ್ಕೆಲ್ಲ ನಾವು ಜೆನೆಟಿಕಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ವು ಪ್ಲಾಂಟ್ಸ್ಗೆ. ಎಕ್ಸಾಂಪಲ್ ಗೋಲ್ಡನ್ ರೈಸ್ ಕೇಳಿರ್ತೀರಾ, ನೋ ಕ್ರೈ ಆನಿಯನ್ಸ್ ಕೇಳಿರ್ತೀರಾ. ಅಂದ್ರೆ ನೋ ಕ್ರೈ ಅಂತ ಹೇಳಿದ್ರೆ ಈಗ ಆನಿಯನ್ಸ್ ಕಟ್ ಮಾಡಿದಾಗ ನಿಮಗೆ ಕಣ್ಣೀರು ಬರುತ್ತೆ. ಸೊ ಈ ಥರ ಕಣ್ಣೀರು ಬರಬಾರ್ದು ಅಂತ ಹೇಳಿ ಆ ಕಣ್ಣೀರು ಬರ್ಸೋಂಥ ಜೀನ್ಸ್ನ ಅಲ್ಲಿ ಬೇರೆದ್ರಿಂದ ರಿಪ್ಲೇಸ್ ಮಾಡ್ತಾರೆ, ಇಲ್ಲ ಅದನ್ನ ಡಿಲೀಟ್ ಮಾಡ್ತಾರೆ. ಸೊ ಅದೇ ಜೆನೆಟಿಕ್ ಇಂಜಿನಿಯರಿಂಗ್. ಓಕೆ. ಇನ್ನು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ. ಅದು ಯಾವ ಥರ ಅಂತ, ಈಗ ಇನ್ಸುಲಿನ್, ಡಯಾಬಿಟಿಕ್ ಪೇಷಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಆಗಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ತಗೋಬೇಕಾಗತ್ತೆ, ಇಂಜೆಕ್ಟ್ ಮಾಡ್ಕೋಬೇಕು. ಸೊ ಆ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋದು ತುಂಬಾ ಬೇಗ ಬೇಗ ಪ್ರೊಡ್ಯೂಸ್ ಮಾಡಬೇಕು, ಬಿಕಾಸ್ ಡಯಾಬಿಟಿಕ್ ಪೇಷಂಟ್ಸ್ ತುಂಬಾ ಜನ ಇದ್ದಾರೆ ಅಲ್ವಾ. ಸೊ ಇನ್ಸುಲಿನ್ ಬೇಗ ಬೇಗ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತಾರೆ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ ಈ ಟೆಕ್ನಾಲಜಿನ. ಆ್ಯಂಡ್ ಆಂಟಿಬಯೋಟಿಕ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ಬಯೋಲುಮಿನೆಸೆಂಟ್ ಆನಿಮಲ್ಸ್. ಬಯೋಲುಮಿನೆಸೆಂಟ್ ಅಂತ ಹೇಳಿದ್ರೆ ಲೈಟ್ ಬರೋಂಥದ್ದು. ಈಗ ಫಿಶಸ್ ಅಲ್ಲಿ ನೋಡ್ಬೋದು, ಮಶ್ರೂಮ್ಸ್ ಅಲ್ಲಿ ನೋಡ್ಬೋದು ಅಲ್ವಾ. ಕೆಲವೊಂದು ಬೀಚಸ್ ಅಲ್ಲಿ ಶೈನ್ ಆಗುತ್ತೆ ಬೀಚ್ ಅಂತೆಲ್ಲ ಹೇಳ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಬಯೋಲುಮಿನೆಸೆಂಟ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಈ ತರ ಲೈಟ್ ಬರೋಂಥ ಆನಿಮಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಮೇಯ್ನ್ ಆಗಿ ಫಿಶ್, ಎಕ್ವೇರಿಯಂ ಫಿಶಸ್ ಇರುತ್ತಲ್ಲ ಅದನ್ನ ಬಯೋಲುಮಿನೆಸೆಂಟ್ ಆಗಿ ಮಾಡ್ತಾರೆ, ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ. ಸೊ ಇದ್ರಲ್ಲೆಲ್ಲ ಯೂಸ್ ಮಾಡ್ತಿದೀವಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೇಳ್ಬೋದು, ಕಮೆಂಟ್ಸ್ ಮಾಡಿ.
ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಬೇಗ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.